ಹಾಕಿದೆವು. ಈಗ ನಮ್ ಗಿಡಗಳಿಂದ ಯಾವುದೇ ರೋಗ ಏನಿಲ್ಲ, ಎಲ್ಲ ಚಕ್ಕಾರ್ ಇದೆ. ಹಿಂಗಾಗಿ ಎಲ್ಲರೂ ನಮ್ದು ಬಂದ್ ಕೇಸಿ ಬೇರೆ ರೈತರು ಬಂದ್ ಕೇಸಿ ನಮ್ಮ ಹೊಲಕ್ಕೆ ವಿಸಿಟ್ ಮಾಡಿ ಕೇಸಿ ಎಲ್ಲ ನೋಡ್ತಾ ಇದ್ದಾರೆ. ಇವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ ಗಿಡಗಳೆಲ್ಲ ಸಾಫ್ ಕ್ಲೀನ್ ಎಲ್ಲ ಪೂರಾ ಸರಿಯಾಗಿ ಸಾಫ್ ಇದೆ, ಹಚ್ಚಗಿದೆ. ಆಮೇಲೆ ಹಸಿರು ಪೂರ ಮ್ಯಾಗೆಲ್ಲ ಸರಿಯಾಗಿ ಬೆಳಿತಾ ಇವೆ. ಅವ್ರೆಲ್ಲ ಬಂದ್ ಹೇಳಿದ್ರು ಬೇರೆ ಕಡೆ ಎಲ್ಲ ಗಿಡಗಳೆಲ್ಲ ಅರ್ಶಿಣ ಆಗಿ ಇದಾಗಿ ರೋಗ ಬಂದಿ ಎಲ್ಲ ಹೋಗಂತ ಎಲ್ಲ ತೆಗೆದೆಲ್ಲ ಇದಾಗ್ಯದ, ಬಹಳ ಲಾಸ್ ಆಗ್ಯದ. ಈಗ ಬೇರೆ ರೈತರೆಲ್ಲ ನಮ್ದೆಲ್ಲ ನೋಡ್ಕೇಸಿ ಬಹಳ ರೋಡಿಗೆ ಹೋಗೋತಿ ಬರೋದಿಲ್ಲ, ನದರ್ ಆಗಂಗ ಬಹಳ ಮಂದಿ ಅಂತ ಇದ್ರ. ಎಷ್ಟು ಸರಿಯಾಗಿ ಹಚ್ಚಾಗದ ನೋಡ್ರಿ, ಏನ್ ಕೆಂಪಗಿಲ್ಲ, ಅರ್ಶಿಣ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಎಷ್ಟು ಸರಿಯಾಗಿ ಮೇಂಟೈನ್ ಮಾಡ್ಯಾರ. ರೋಡ್ ಸೈಡಿಗೆ ಇದೆ. ಎಲ್ಲರೂ ಹೋಗ್ತಾ ಬರ್ತಾ ಇಲ್ಲ, ಚೆನ್ನಾಗದ ಪಪ್ಪಾಯಿ ಚೆನ್ನಾಗದ ಅನ್ಕೋತ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಬಹಳ ಕುಬಾ ಸಾಯಿಲ್ ಕಂಡೀಷನರ್ ಆರ್ಗ್ಯಾನಿಕ್ ಗೊಬ್ಬರ, ಆರ್ಗ್ಯಾನಿಕ್ ಸ್ಪ್ರೇ ಎಲ್ಲ ಮಾಡ್ತೀವಿ ಸರ್. ಅದಕ್ಕೆ ಜನರಿಗೆ ಇಷ್ಟೇ ಹೇಳಕ್ ಬಯಸ್ತೀನಿ, ನಮ್ದು ಫಸ್ಟ್ ನೋಡಿದಾಗ ನಮ್ದು ಅರಿಶಿಣ ಕಲರ ಮತ್ ಗಿಡಗಳೆಲ್ಲ ಪೂರ ಇದಾಗಿ ಕೆಂಪಗಾಗಿ ಬಹಳ ಸಮಸ್ಯೆ ಆಗಿತ್ತು. ಇದು ವೈರಸ್ ಬಂದ ಅಂತ ಹೇಳಿ ಅದೇ ನಾವು ಯಾವ ಕುಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಗೂ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಗ್ರೋತ್ ಪ್ರೊಮೋಟರ್ ಎಲ್ಲ ಯೂಸ್ ಮಾಡೋ ಹೇಳಿದ ಪ್ರಕಾರ ನಾವು ಕೋರ್ಸ್ ಮಾಡ್ತಾ ಇದ್ದು. ಅವಾಗ ಇಲ್ಲಿಂದ ಈಗ ನೋಡ್ರಿ ಗಿಡ ಎಷ್ಟು ಚೆನ್ನಾಗಿದೆ, ಎಷ್ಟು ಸರಿಯಾಗಿದೆ. ನಮ್ಮ ಪಪ್ಪಾಯಿ ಎಲ್ಲ ಬಹಳ ಸರಿಯಾಗಿ ಬರ್ತದೆ. ನಾವೆಲ್ಲ ಓನ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೇವೆ. ಗೊಬ್ಬರ ಕುಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ, ಆಮೇಲೆ NHO ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಹಾಗೂ ಗ್ರೋತ್ ಪ್ರೊಮೋಟರ್. ಆಮೇಲೆ ಏನದಲ್ಲ ಮೊದಲು ಗೊಬ್ಬರ ಹಾಕುವಾಗ ನಾವೇನದಲ್ಲ 1 ಎಕರ್ಕ್ 4 ಚೀಲ ಗೊಬ್ಬರ, ಆಮೇಲೆ ಬುಸ್ಟ್ರ್ 1 ಕಿಲೋ ಮಿಕ್ಸ್ ಮಾಡಿ 5 ಕಿಲೋದೊಂದು ಮಿಕ್ಸ್ ಮಾಡಿ ಚೆನ್ನಾಗಿ ಬುಡದಲ್ಲಿ ಹಾಕಿದೆವು. ಈಗ ನಮ್ ಗಿಡಗಳಿಂದ ಯಾವುದೇ ರೋಗ ಏನಿಲ್ಲ, ಎಲ್ಲ ಚಕ್ಕಾರ್ ಇದೆ. ಹಿಂಗಾಗಿ ಎಲ್ಲರೂ ನಮ್ದು ಬಂದ್ ಕೇಸಿ ಬೇರೆ ರೈತರು ಬಂದ್ ಕೇಸಿ ನಮ್ಮ ಹೊಲಕ್ಕೆ ವಿಸಿಟ್ ಮಾಡಿ ಕೇಸಿ ಎಲ್ಲ ನೋಡ್ತಾ ಇದ್ದಾರೆ. ಬೇರೆ ಎಲ್ಲ ರತನ್ ಬಂದಿರು, ಆಮೇಲೆ ಏನದಲ್ಲ ನಾಗು ಬಂದಿರು, ಹೀಗೆ ಆಮೇಲೆ ಮುಸ್ಲಿಮ್ದವ್ರ ಒಂದು ಮೈನು ಬಂದಿರು. ಇವರೆಲ್ಲ ನೋಡಿ ಬೇರೆ ಕಡೆ ಗಿಡಗಳೆಲ್ಲ ತೆಗೆದು ಹಾರೋಡ್ದಲ್ಲ, ನಿಮ್ದು ಬಹಳ ಚೆನ್ನಾಗಿದೆ, ಬಹಳ ಸರಿಯಾಗಿ ಬಂದವ, ಏನ್ ಯೂಸ್ ಮಾಡತ್ತರ ಅಂತೆಲ್ಲ ಕೇಳಿದ್ರು. ಅವ್ರಿಗೆ ಡೀಟೇಲ್ಸ್ ಹೇಳಿದೆ. ನೋಡ್ರಿ ಎಷ್ಟು ಚೆನ್ನಾಗದ, ಎಲ್ಲ ನೋಡಿ ಖುಷಿ ಆಗ್ಯಾರ ಅವರು. ಇವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ ಗಿಡಗಳೆಲ್ಲ ಸಾಫ್ ಕ್ಲೀನ್ ಎಲ್ಲ ಪೂರ ಸರಿಯಾಗಿ ಸಾಫ್ ಇದೆ, ಹಚ್ಚಗಿದೆ. ಆಮೇಲೆ ಹಸಿರು ಪೂರ ಮ್ಯಾಗೆಲ್ಲ ಸರಿಯಾಗಿ ಬೆಳಿತಾ ಇವೆ. ಅವ್ರೆಲ್ಲ ಬಂದ್ ಹೇಳಿದ್ರು ಬೇರೆ ಕಡೆ ಎಲ್ಲ ಗಿಡಗಳೆಲ್ಲ ಅರ್ಶಿಣ ಆಗಿ ಇದಾಗಿ ರೋಗ ಬಂದಿ ಎಲ್ಲ ಹೋಗಂತ ಎಲ್ಲ ತೆಗೆದೆಲ್ಲ ಇದಾಗ್ಯದ, ಬಹಳ ಲಾಸ್ ಆಗ್ಯದ. ನೀವು ಬಹಳ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ರಿ ಅಂತ ಹೇಳಿ ಕಿಸಿ ಅವರೆಲ್ಲ ನಮ್ಮ ಹೊಲಕ್ ಬಂದ್ ರೈತರು ಬಂದ್ ಕೇಸಿ ಎಲ್ಲ ಖುಷಿ ಪಟ್ ಕೇಸಿ ಹೋಗಿದ್ರ. ಅವ್ರೆಲ್ಲ ಬಂದಿದವ್ರು ನಿಮ್ಗೆ ಫೋಟೋ ಸಹಿತ ನಾವು ಹಾಕಿದ್ದೆವು, ಅದಕ್ಕೆಲ್ಲ ತೋರಿಸ್ತಾ ಇದ್ದೇವೆ. ಈಗ ಎಷ್ಟು ಚೆನ್ನಾಗಿದೆ ನಮ್ದು ಟೋಟಲ್ ಏನಂದ್ರೆ ಹಚ್ಚಗಾರಿದೆ. ಆಮೇಲೆ ಇವತ್ತೇನದ ನಾವು ಈಗ 9 ತಾರೀಕಿಗೆ ಈ ಕಡೆ ಕಲ್ಲಂಗಡಿ ಸಹಿತ ಹಚ್ಚಿದ್ದ. ನಾವು 12,000 ಅಗಿಗಳು ಹಚ್ಚಿದ್ವು ಕಲ್ಲಂಗಡಿ. ಇದರಲ್ಲಿ ಕಲ್ಲಂಗಡಿ ಏನದಲ್ಲ ನಾವು ದಿಲ್ಕಶ್ ಅಂತೇಳಿ ಬೀಜ ಇದೆ. ಇದಕ್ ಸಹಿತ ನಾವೇನದಲ್ಲ 24 ಚೀಲ ಟೋಟಲ್ ಗೊಬ್ಬರ ಹಾಕಿದೆ. 1 ಎಕರ್ಕ 10 ಚೀಲ ಹಾಕ್ಬೇಕು. ನಾವು 2 ಎಕರ್ಕ್ 20 ಚೀಲ ಹಾಕ್ಬೇಕಾಗಿತ್ತು. 50 kg ಇದು ಕುಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಪೌಡರ್ ಇದೆ. ನಾವೆಲ್ಲ ಹೊಲದಲ್ಲಿ ಹಾಕಿ ಏನ್ ಮಾಡಿದ್ವಿ 24 ಚೀಲ ಹಾಕಿ ಮ್ಯಾಗೆಲ್ಲ ಟ್ರ್ಯಾಕ್ಟರ್ ಹಾಕಿ ಗಳೆ ದೊಡ್ಡದೆಲ್ಲ ಸರಿಯಾಗಿ ಮಾಡಿ ಭೂಮಿದಲ್ಲಿ ಹಾಕಿದೆವು. ಅದರ ನಂತರ ಇವತ್ತು ಮತ್ತೆ ನಾವೇನ್ ಮಾಡಿದ್ವಿ ಹಂಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಹಾಗೂ ಗ್ರೋತ್ ಪ್ರೊಮೋಟರ್ ಮಿಕ್ಸ್ ಮಾಡಿ ನಾವು ಈಗ ಏನದಲ್ಲ ಹಚ್ಚಿದ 5 ದಿವಸಿಗೆ ಸ್ಪ್ರೇ ಮಾಡಿದೆವು. ಮತ್ತೆ ಇವತ್ತು ಏನದಲ್ಲ ಇವತ್ತೊಂದು ದಿವಸ ಸ್ಪ್ರೇ ಮಾಡಿದೆವು. 2 ದಿವಸ 10 ದಿವಸಿಗೆ ಒಂದೊಂದ್ಸಲ ಇತ್ತು ನಾವೇನದಲ್ಲ ಸ್ಪ್ರೇ ಮಾಡ್ತಾ ಇದ್ದೇವೆ ಕಲ್ಲಂಗಡಿಗೆ. ಆಮೇಲೆ ಇದಕ್ಕೆ ಪಪ್ಪಾಯಿಗೆ ಏನ್ ಮಾಡ್ತಾ ಇದ್ದೇವು 15 ದಿವಸಿಗೆ 20 ದಿವಸ ಆಯ್ತು ಗೊಬ್ಬರ ಮತ್ತೆ ಸ್ಪ್ರೇ ಮಾಡ್ತಾ ಇದ್ದೇವೆ. ಕೆಲವೊಂದ್ಸಲ ನಾವೆಂದು ಡ್ರಿಪ್ ದಾಗ ಸಹಿತ ಕೊಡ್ತಾ ಇದ್ದೇವೆ. ಎಷ್ಟು ಸರಿಯಾಗಿ ನಮ್ಗೆ ಹಚ್ಚೋದು ಸರಿಯಾಗಿ ಬಂದು ಎಲ್ಲ. ಅದಕ್ಕೆ ಈಗ ಬೇರೆ ರೈತರೆಲ್ಲ ನಮ್ದೆಲ್ಲ ನೋಡ್ಕೇಸಿ ಬಹಳ ರೋಡಿಗೆ ಹೋಗೋತಿ ಬರೋದಿಲ್ಲ, ನದರ್ ಆಗಂಗ ಬಹಳ ಮಂದಿ ಅಂತ ಇದ್ರ. ಎಷ್ಟು ಸರಿಯಾಗಿ ಹಚ್ಚಗದ ನೋಡ್ರಿ, ಏನ್ ಕೆಂಪಗಿಲ್ಲ, ಅರಿಶಿಣ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಎಷ್ಟು ಸರಿಯಾಗಿ ಮೇಂಟೈನ್ ಮಾಡ್ಯಾರ. ರೋಡ್ ಸೈಡಿಗೆ ಇದೆ. ಎಲ್ಲರೂ ಹೋಗ್ತಾ ಬರ್ತಾ ಇಲ್ಲ, ಚೆನ್ನಾಗದ ಪಪ್ಪಾಯಿ ಚೆನ್ನಾಗದ ಅನ್ಕೋತ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಬಹಳ ಕುಬಾ ಸಾಯಿಲ್ ಕಂಡೀಷನರ್ ಆರ್ಗ್ಯಾನಿಕ್ ಗೊಬ್ಬರ, ಆರ್ಗ್ಯಾನಿಕ್ ಸ್ಪ್ರೇ ಬೂಸ್ಟರ್ ಎಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಇದರಿಂದಲ್ಲ ರಾಸಾಯನಿಕ ಮುಕ್ತ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನದಲ್ಲ ಯಾವುದೇ ತರಹದ ಜನರಿಗೆ ರೋಗ ಬರೋದಿಲ್ಲ. ವಿಷಮುಕ್ತ ಆಹಾರದಿಂದ ನಾವೇನಂದ್ರೆ ದೂರ ಇರ್ತೇವೆ. ಮತ್ತು ಇದು ಭೂಮಿ ಫಲವತ್ತಾಗಿರುತ್ತೆ. ನಾವೆಲ್ಲ ಸರಿಯಾಗಿ ಗೊಬ್ಬರ ಇವೆಲ್ಲ ಯೂಸ್ ಮಾಡೋದ್ರಿಂದ ಇದು ನಮ್ಗೆ ಎಲ್ಲ ಮಾತ್ರ ಸರಿ. ಅದಕ್ಕೆ ಜನರಿಗೆ ಇಷ್ಟೇ ಹೇಳಕ್ ಬಯಸ್ತೀನಿ, ನಮ್ದು ಫಸ್ಟ್ ನೋಡಿದಾಗ ನಮ್ದು ಅರಿಶಿಣ ಕಲರ ಮತ್ ಗಿಡಗಳೆಲ್ಲ ಪೂರ ಇದಾಗಿ ಕೆಂಪಗಾಗಿ
ಬಹಳ ಸಮಸ್ಯೆ ಆಗಿತ್ತು. ಇದು ವೈರಸ್ ಬಂದ ಅಂತ ಹೇಳಿ ಕಿಸಿ ಅದು ನಾವು ಯಾವ ಕುಬಾರ್ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಗೂ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಗ್ರೋತ್ ಪ್ರೊಮೋಟರ್ ಎಲ್ಲ ಯೂಸ್ ಮಾಡೋ ಹೇಳಿದ ಪ್ರಕಾರ ನಾವು ಕೋರ್ಸ್ ಮಾಡ್ತಾ ಇದ್ದು. ಅವಾಗ ಇಲ್ಲಿಂದ ಈಗ ನೋಡ್ರಿ ಗಿಡ ಎಷ್ಟು ಚೆನ್ನಾಗಿದೆ, ಎಷ್ಟು ಸರಿಯಾಗಿದೆ. ಅದಕ್ಕೆ ನಾವು ಎಲ್ಲಾ ಜನರಿಗೆ ಹೇಳ ಬಯಸ್ತೀನಿ, ಯಾರು ರಾಸಾಯನಿಕ ಯೂಸ್ ಮಾಡೋದಕ್ಕಿಂತಲೂ ಇದು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಎಲ್ಲ ಸರಿಯಾಗಿ ಜನರಿಗೆ ನಾವು ಏನದಲ್ಲ ವಿಷಮುಕ್ತ ಆಹಾರ ಏನಾದ್ರು ಒದಗಿಸ್ತೇವೆ. ಆಮೇಲೆ ಯಾವುದೇ ತರಹದ ರೋಗ ಬರೋದಿಲ್ಲ. ಮತ್ ಭೂಮಿ ಬಿ ನಮ್ಗೆ ಫಲವತ್ತಾಗಿರ್ತಾವ. ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೊಲ ಚೆನ್ನಾಗಿ ಇಡಬೇಕು, ಫಲವತ್ತಾಗಿರ್ಬೇಕು ಭೂಮಿ ಅಂದ್ರೆ ನಾವೇನದಲ್ಲ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾರ್ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾರ್ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾರ್ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾರ್ ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.